ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ನ ಟ್ರೈ ಮಾಡೋಣ. ಈ ರೀತಿ ಪರ್ಪಲ್ ಕಲರ್ ಸ್ಯಾರಿ ಇದೆ, ಫುಲ್ ಡಾರ್ಕ್ ಪರ್ಪಲ್. ಇದು ಲೈಟ್ ಗೋಲ್ಡ್ ಕಲರ್ ಜರಿ ಬಂದಿದೆ. ಇಲ್ಲಿ 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಹಾಗೆ ಲೈಟ್ ಗೋಲ್ಡ್ ಕಲರ್ ಜರಿ ಬಂದಿರೋದ್ರಲ್ಲಿ ಲೈಟ್ ಕಲರ್ದು ಸ್ವಲ್ಪ ಗೋಲ್ಡ್ ಕಮ್ಮಿ ಇರೋವಂಥ ಕಲರ್ದು ಬೀಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ 3 mm ಸೈಜ್ ಕೂಡ ಬೀಡ್ ತೊಗೊಂಡಿದ್ದೀನಿ, ಅದು ಕೂಡ ಲೈಟ್ ಗೋಲ್ಡ್ನೇ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶನ ಮಾಡಿ ಹಿಂದೆ ಇರೋ ನೋಟ್ನ ಗಂಪೆಸ್ಟ್ ಮಾಡಿಬಿಡಿ, ಲಾಸ್ಟಿಗೆ ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಟೈಮ್ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ತೊಗೊಳ್ತಿದ್ದೀನಿ. ಈ ರೀತಿ ಶೇಪ್ ಇರೋವಂಥ ಬೀಡನ್ನ ತೊಗೊಂಡಿದ್ದೀನಿ. ಇದು ಒಂದು ಡಿಫ್ರೆಂಟ್ ಆಗಿರೋವಂಥ ಸೈಜ್ ಬೀಡು. ಸೈಜ್ ಏನು ತುಂಬ ದಪ್ಪ ಇಲ್ಲ, ಆದರೆ ಡಿಫ್ರೆಂಟಾಗಿದೆ ನೋಡೋದಕ್ಕೆ. ಅದನ್ನ ಲಾಕ್ ಆದಮೇಲೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 5 ಚೈನ್ ಅಥವಾ 4 ಚೈನ್ ಎಷ್ಟಾದರೂ ಹಾಕ್ಕೊಳ್ಳಿ. ನಾನು 4 ಚೈನ್ನ ಹಾಕ್ತಿದ್ದೀನಿ. 5 ಚೈನ್ನೇ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಇಲ್ಲಿ ಅದೆಷ್ಟು ಒಂದು 1/2 ಇಂಚು ಅಥವಾ 1 ಇಂಚಷ್ಟು ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. 1 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಲಾಕ್ ಮಾಡ್ತಿದ್ದೀನಿ. ಆನಂತರ 3 ಚೈನ್ ಅದನ್ನು ಕೂಡ ಲಾಕ್ ಮಾಡೋಣ. 3 ಚೈನ್ನ ತುಂಬ ಎಳಿಬೇಡಿ, ಅದೆಷ್ಟಕ್ಕಿರುತ್ತೋ ಅಷ್ಟಕ್ಕೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಹಾಗೆ ಲಾಕ್ ಆದಮೇಲೆ ಪ್ಯಾಕೆಟ್ ಆನ್ ಮಾಡ್ಕೊಳ್ಳೋಣ. ಪ್ಯಾಕೆಟ್ ಆನ್ ಮಾಡಿ 1 ಟೈಮ್ ದಾರ 2 ಟೈಮ್ ದಾರ ಸುತ್ಕೊಳ್ಳೋಣ ಸೂಜಿ ಮೇಲೆ. ಅದೇನು 5 ಚೈನ್ ಗ್ಯಾಪ್ ಮಾಡಿದ್ದೀವೋ 5 ಚೈನ್ಗೆ ನೀಡಲ್ ಹಾಕಿ 2 ದಾರ ಒಂದ್ಸಲ 1 ಮಾಡಿ, ಹಾಗೆ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಇನ್ನೆರಡು ದಾರ 1 ಮಾಡುವಾಗ, ಆಮೇಲೆ ಲಾಸ್ಟಿಗೆ ಕೂಡ 2 ದಾರ 1 ಮಾಡ್ಕೊಳ್ಳಿ. ಇಲ್ಲಿ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ 2 ದಾರ 1 ಮಾಡುವಾಗ ಒಂದು ಬೀಡನ್ನ ಸೇರಿಸ್ಕೋಬೇಕು. ಫ್ರಂಟ್ ಸೈಡ್ಗೆ ಬೀಡ್ ಬರಬೇಕಲ್ವ, ಹಾಗಾಗಿ ಬ್ಯಾಕ್ ಸೈಡ್ಗೆ ಅಟ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಫ್ರಂಟಲ್ಲೇ ಬೀಡ್ ಬರೋ ಥರ ಬ್ಯಾಕಿಂದ ವರ್ಕ್ ಮಾಡಿದರೆ ಫ್ರಂಟಿಗೆ ಟರ್ನ್ ಮಾಡಿದಾಗ ಬ್ಯಾಕಿಗೆ ಫ್ರಂಟಿಗೆ ಬಂದಿರುತ್ತೆ. ಹಾಗೆ ಇಲ್ಲಿ ಒಟ್ಟು 6 ಇಲ್ಲಿ 10 ತ್ರಿಬಲ್ ಕ್ರೋಶ ಬರಬೇಕು, 5 ಬೀಡ್ ಬರಬೇಕು, 5 ಖಾಲಿ ಬರಬೇಕು. ಒಂದು ಖಾಲಿ ತ್ರಿಬಲ್ ಕ್ರೋಶ ಮತ್ತು ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಇದೇ ರೀತಿ 10 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಇನ್ನು ಈಗ ಕಂಪ್ಲೀಟ್ ಮಾಡ್ಕೊಳ್ಳಿ 10 ತ್ರಿಬಲ್ ಕ್ರೋಶಗಳನ್ನ. ನೀಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಇದು ಅರ್ಥ ಆಗೋದಿಲ್ಲ, ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ತ್ರಿಬಲ್ ಕ್ರೋಶ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ಸೂಜಿ ಮೇಲೆ ಒಂದು ದಾರ ಇರುತ್ತೆ, 2 ಟೈಮ್ ದಾರ ಸುತ್ಕೋಬೇಕು. ಅದೇನು ಗ್ಯಾಪ್ ಇರುತ್ತೋ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದ್ಸಲ, 2 ದಾರ ಒಂದ್ಸಲ, ಇನ್ನೆರಡು ದಾರ ಒಂದ್ಸಲ 1 ಮಾಡ್ಕೋಬೇಕು. ಇದೇ ರೀತಿ 10 ಕಂಬಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ 10 ಕಂಬಗಳನ್ನ ಮಾಡ್ಕೊಳ್ಳಿ. 10 ಕಂಬಗಳನ್ನ ಮಾಡಿಕೊಂಡು ಹಾಗೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಆದ ನಂತರ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಅಲ್ಲಿಂದನೇ 1 ಟೈಮ್ ದಾರ ಸುತ್ಕೊಂಡು, ಅದೇನು 3 ಚೈನ್ ಮಾಡಿರ್ತೀವೋ ಅದ್ರ ಕೆಳಗಡೆ ಒಂದು ಚೈನ್ ಇರುತ್ತೆ, ಅದ್ರ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಅದರೊಳಗಡೆಯಿಂದ ದಾರಾನ ಎಳ್ಕೋಬೇಕು. ಇದೇ ಥರ ಡಬಲ್ ಕ್ರೋಶ ಮಾಡ್ತೀವಲ್ಲ ಅದನ್ನು ಮಾಡಿಕೊಂಡು ಹಾಗೇ ಇಟ್ಕೋಬೇಕು ದಾರನ. ಅದನ್ನು ಲಾಕ್ ಮಾಡ್ಕೋಬಾರ್ದು. ಅದೇ ಥರ 3 ಸಲ ಮಾಡ್ಕೊಳ್ಳಿ. 3 ಸಲ ಅಥವಾ 4 ಸಲ, 3 ಸಲ ಮಾಡಿದರೆ ಸಾಕಾಗುತ್ತೆ. ಇದು ಪಫ್ ಡಿಸೈನ್ ಮಾಡ್ತೀವಲ್ಲ ಆ ರೀತಿ. ಹಾಗೆ ಒಂದು ಬೀಡನ್ನ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಗ್ಯಾಪ್ ಇಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಬೀಡನ್ನ ಹಾಕಿ ಲಾಕ್ ಮಾಡಾದಮೇಲೆ ಒಂದು ಡಬಲ್ ಕ್ರೋಶ, ಹಾಗೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳಿ. ಟೂ ಚೈನ್ನ ಹಾಕ್ಕೊಳ್ಳಿ. ಆನಂತರ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ಫಸ್ಟು ಅಲ್ಲಿ ಗ್ಯಾಪ್ ಇರಲಿಲ್ಲ ಫಸ್ಟ್ ಪಫ್ ಡಿಸೈನ್ನ ಮಾಡೋದಕ್ಕೆ. ಈಗ ಸೆಕೆಂಡ್ ಮಾಡೋದಕ್ಕೆ ಅಲ್ಲಿ ಅದೇನು ಡಬಲ್ ಕ್ರೋಶ ಮಾಡ್ಕೊಳ್ತೀವೋ ಆ ಡಬಲ್ ಕ್ರೋಶಾಗೇ ಪಫ್ ಡಿಸೈನ್ನ ಮಾಡ್ಕೋಬೋದು. ಈ ರೀತಿ ಪಫ್ ಡಿಸೈನ್ 3 ಸಲ ಆ ದಾರ ತಗೊಂಡು ಬಂದು ಹಾಗೆ ಇಟ್ಕೋಬೇಕು. ಆನಂತರ ಒಂದು ಬೀಡನ್ನ ತೊಗೊಂಡು ಲಾಕ್ ಮಾಡಿ ಮತ್ತೆ ಒಂದು ಗ್ಯಾಪ್ ಇಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಈ ರೀತಿ ಡಬಲ್ ಕ್ರೋಶನ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಹಾಗೆ 1 ಟೈಮ್ ದಾರ ಸುತ್ಕೊಳ್ಳಿ. ಅದೇನು ಡಬಲ್ ಕ್ರೋಶ ಇದೆಯೋ ಅಲ್ಲಿಗೆ ಗ್ಯಾಪಲ್ಲಿ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಒಂದು ಸಲ ದಾರ ಸುತ್ಕೊಂಡು ಮತ್ತೆ ಗ್ಯಾಪಲ್ಲಿ ಹೋಗಿ ದಾರ ತಂದು ಹಾಗೆ ಇಟ್ಕೊಂಡು ಅದನ್ನ ಎಲ್ಲ ದಾರನೂ ಒಂದೇ ಸಲ 1 ಮಾಡ್ಕೊಳ್ಳಿ.
ಆನಂತರ ಒಂದು ಬೀಡ್ ಕೂಡ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ 5 ಪಫ್ ಬರುತ್ತೆ, 4 ಬೀಡ್ಗಳು ಬರುತ್ತೆ. ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನನಗಂತೂ ತುಂಬ ಇಷ್ಟ ಆಯಿತು. ಫೈನಲಾಗಿ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಕುಚ್ಚು ಕೂಡ ಡಿಫ್ರೆಂಟಾಗಿ ಕಟ್ಟಿದ್ದೆ, ಅದು ಕೂಡ ತುಂಬ ನೀಟಾಗಿ ಬಂದಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಒಟ್ಟು. ಈ ರೀತಿ ಆದಮೇಲೆ ಲಾಸ್ಟಿಗೂ ಕೂಡ ಒಂದು ಡಬಲ್ ಕ್ರೋಶನ ಮಾಡಿಕೊಂಡು ಅದಕ್ಕೆ ಒಂದು ಪಫ್ನ ಮಾಡ್ಕೋಬೇಕು. ಈ ರೀತಿ 5 ಪಫ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಆನಂತರ ಸ್ಯಾರಿಗೆ ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಆನಂತರ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಒಟ್ಟು 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಇನ್ನೂ ಒಂದು ಬೀಡನ್ನ ತಗೊಂಡು 2 ಆರ್ಚು ಮತ್ತು 2 ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ 2 ಕುಚ್ಚು ಆರ್ಚ್ನ ಹಾಕ್ಕೊಳ್ಬೇಕು. ಇದೇನು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ತಿದ್ವು, ಅದು 2 ಆರ್ಚ್ನ ಕಂಪ್ಲೀಟ್ ಮಾಡಿಕೊಂಡು ಆನಂತರ ಕುಚ್ಚಿಗೆ 2 ಕುಚ್ಚಿಗೆ ಅಥವಾ 4 ಕುಚ್ಚು ಬೇಕಿದ್ದರೆ 4 ಕುಚ್ಚು ಅಥವಾ 3 ಕುಚ್ಚು ಬೇಕಿದ್ದರೆ 3 ಕುಚ್ಚು ಗ್ಯಾಪ್ನ ಬಿಟ್ಕೋಬೇಕು ನೀವು. ಈ ರೀತಿ ಬೀಡನ್ನ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕಿ ಅದನ್ನು ಕೂಡ ಲಾಕ್ ಮಾಡಿಕೊಂಡು ಆನಂತರ ಬ್ಯಾಕೆಟ್ ಆನ್ ಮಾಡಿ ಅದೇನು ತ್ರಿಬಲ್ ಕ್ರೋಶ ಮಾಡಿಕೊಂಡ್ವೋ ಆರ್ಚು ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕೆಟ್ ಆನ್ ಮಾಡಬೇಕೀಗ. ಅದೇನು 5 ಚೈನ್ ಗ್ಯಾಪ್ ಇದೆಯೋ 5 ಚೈನ್ಗೆ ಇಲ್ಲಿ 10 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಒಂದು ಖಾಲಿ. ಇಲ್ಲಿ 2 ಕುಚ್ಚಿಗೆ ಜಾಗನ ಬಿಟ್ಟಿದ್ದೀನಿ ನೋಡಿ. 5 ಚೈನ್ ಹಾಕಿ ಕುಚ್ಚಿಗೆ ಜಾಗನ ಬಿಟ್ಟಿದ್ದೀನಿ. ಇಲ್ಲಿಗೆ ಕುಚ್ಚನ್ನ ಕೂಡ ಕಟ್ಕೊಳ್ಳೋಣ. ಕುಚ್ಚನ್ನ ಯಾವ ರೀತಿ ಕಟ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಬಟರ್ಫ್ಲೈ ಮೇಲ್ಗಡೆ ಬರೋ ಥರ ಕುಚ್ಚನ್ನ ಕಟ್ಟಿದ್ದೀನಿ. ಇದಕ್ಕೆ ನಾನು ಫೋರ್ಕ್ನ ತೊಗೊಂಡಿದ್ದೀನಿ. ಈ ರೀತಿ 3 ಹಲ್ಲಿದೆಯಲ್ಲ ಹಲ್ಲಿಗೆ 3 ಹಲ್ಲಿಗೆ ಮಾತ್ರ ತುಂಬ ದೊಡ್ಡದಾಗ್ಬಿಡುತ್ತೆ ಫುಲ್ ಸುತ್ತಿದ್ರೆ. ಹಾಗಾಗಿ 3 ಹಲ್ಲಿಗೆ 2 ಎಳೆ ಮೇಲೆ ದಾರ ಸುತ್ಕೊಂಡಿದ್ದೀನಿ. ಇನ್ನೊಂದಕ್ಕೆ ಸೂಜಿಲಿ ಝರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಮಧ್ಯದಲ್ಲಿಟ್ಟು ಒಂದು 2-3 ಸಲ ನಾಟ್ ಹಾಕ್ಕೊಳ್ತೀನಿ. ರೌಂಡ್ ಮಾಡಿ ಮೇಲೆ ಕೆಳಗೆ ರೌಂಡ್ ಬರೋ ಥರ ಮಾಡ್ಕೊಳ್ತೀನಿ. ಟೈಟಾಗಿ ನಾಟ್ ಹಾಕ್ಕೊಳ್ತೀನಿ. ಆನಂತರ ಅದನ್ನ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಕೈಯಲ್ಲಿ ಕೂಡ 1-2 ನಾಟ್ ಹಾಕ್ಕೊಳ್ತೀನಿ. ಈ ರೀತಿ ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಬಿಡೋಣ. ಈಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಇದನ್ನ ತಕ್ಕೊಳ್ಳೋಣ. ಆನಂತರ ಅದು ನಾಟು ಮಧ್ಯ ಬರೋ ಥರ ಸ್ವಲ್ಪ ಇದು ತಗ್ಕೊಂಡ್ಮೇಲೆ ಈ ರೀತಿ ಮಧ್ಯಕ್ಕೆ ಬರೋ ಥರ ಹೇಳ್ಕೊಳ್ಳಿ. ಇದೀಗ ರೆಡಿಯಾಗಿದೆ. ಇದೇ ರೀತಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕುಚ್ಚನ್ನ 2 ಕಲರಲ್ಲಿ ಕಟ್ಟಿದ್ದೀನಿ. ಇದೇನು ಬಟರ್ಫ್ಲೈ ಥರ ಬಂದಿದೆಯಲ್ಲ ಅದನ್ನು ಮಾತ್ರ ಒಂದೇ ಒಂದು ಮಾಡ್ಕೊಂಡಿದ್ದೀನಿ. ಈ ರೀತಿ ಕುಚ್ಚಿಗೆ ಒಂದು ನಾಟ್ ಹಾಕ್ಕೊಳ್ತೀನಿ. ಮಧ್ಯ ನೀಡಲ್ ಹಾಕಿ ಒಂದು 2-3 ಸಲ ನಾಟ್ ಹಾಕ್ಕೊಳ್ತೀನಿ. ಈ ರೀತಿ ನಿಧಾನವಾಗಿ ಮಾಡ್ಕೊಳ್ಳಿ. ಈ ರೀತಿ 1-2 ನಾಟ್ ಹಾಕ್ಕೊಳ್ತೀನಿ ಫಸ್ಟು, ಬಿಚ್ಕೊಂಡು ಹೋಗಬಾರ್ದು ಅಂತ. ಆನಂತರ ಅದೇನು 3 mm ಸೈಜ್ ಬೀಡ್ ತೊಗೊಂಡಿದ್ನೋ ಅದನ್ನ ಒಂದು ಇನ್ಸರ್ಟ್ ಮಾಡ್ಕೊಳ್ತೀನಿ. ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಬಿಟ್ಟು ಇದೇನು ಬಟರ್ಫ್ಲೈ ಟೈಪ್ ಮಾಡ್ಕೊಂಡಿದ್ವಲ್ಲ ಇದನ್ನು ಒಂದು ಅಟ್ಯಾಚ್ ಮಾಡ್ಕೊಳ್ತೀನಿ. ಅದ್ರ ಸೆಂಟರಿಂದ ಮಧ್ಯದಿಂದ ಆ ಸೈಡು ಬರಬಾರ್ದು ಈ ಸೈಡು ಬರಬಾರ್ದು, ಮಧ್ಯಕ್ಕೆ ಕರೆಕ್ಟಾಗಿ ನೀಡಲ್ ಹಾಕಿ ಎಳ್ಕೊಬೇಕು. ಅದು ಟೈಟಾಗಿ ಇರುತ್ತೆ, ನೀವು ನೋಡಿ ಎಳ್ಕೊಳ್ಳಿ ಬಿಚ್ಕೊಂಡು ಹೋಗದೆ ಇರೋ ಥರ. ಅದೇನು ಬಿಚ್ಕೊಂಡು ಹೋಗೋದಿಲ್ಲ, ತುಂಬ ಟೈಟಾಗಿ ನಾಟ್ ಹಾಕ್ಕೋಬೇಕು ಆಗ. ಆನಂತರ ಮತ್ತೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಈ ಡಿಸೈನ್ನ ನೀವು ಬರೀ ಹಾಗೇ ಸ್ಯಾರಿಗೆ ಫುಲ್ ಡಿಸೈನ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು 400 ಚಾರ್ಜ್ ಮಾಡ್ಬೋದು. ಬರೀ ಬಟರ್ಫ್ಲೈ ಆಗಿ ಕುಚ್ಚನ್ನ ಕಟ್ಟಿ ಒಂದೊಂದು ಬೀಡನ್ನ ಹಾಕಿ ಮಾಡ್ಕೋಬೋದು. ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಈ ರೀತಿ ಒಂದು ಸಲ ಬಟ್ಟೆಗೆ ನೀಡಲ್ನ ಹಾಕಿ ಆನಂತರ ಅದೇನು ಪಫ್ ಡಿಸೈನು ಅದರೊಳಗಡೆಯಿಂದನೂ ಕೂಡ ಒಂದು ಸಲ ಬಂದು ಬೀಡೊಳಗಡೆಯಿಂದನೂ ಸಲ ಈ ಕಡೆಗೆ ಎಳ್ಕೋಬೇಕು. ಆನಂತರ ನಾಟ್ ಹಾಕಿ ಹೆಣ್ಣು ಮಾಡಿ ಕಟ್ ಮಾಡ್ಕೋಬೇಕು. 1-2-3 ನಾಟ್ ಹಾಕಿ ಕಟ್ ಮಾಡ್ಕೊಳ್ಳಿ ಥ್ರೆಡ್ನ. ಈ ರೀತಿ ಒಂದು ಸ್ವಲ್ಪ ದಪ್ಪದಾಗಿ ದಾರ ಸುತ್ಕೊಂಡಿರಿ. ಆಗ ಒಂದು ಸಲ ರೌಂಡ್ ಬಂದರೆ ಸಾಕಾಗುತ್ತೆ. ಈ ರೀತಿ ತುಂಬಾ ನೀಟಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಡಿಸೈನು. ಇದನ್ನು ನಾನು ಡಿಸೈನ ತೋರಿಸ್ಕೊಟ್ಟಿದ್ದೀನಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಫೈನಲಾಗಿ ತೋರಿಸ್ಕೊಡ್ತೀನಿ. ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಡಿಸೈನು. ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.
ಇದೇ ಥರ ಹೊಸ ಹೊಸ ವೀಡಿಯೋಸ್ನ ಹಾಕ್ತಾ ಇರೋಣ, ಹೊಸ ಡಿಸೈನ್ಸ್ನ ಕಲಿತಾ ಇರೋಣ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.